ಧನುರಾಶಿ, ಮನೆಯಿಂದ ಹೊರಗಡೆ ಸೇವನೆ ಮಾಡ್ತಕ್ಕಂತಹ ಆಹಾರದಿಂದ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಆದರೆ ಮನೆಯ ಆಹಾರಕ್ಕಿಂತ ಅದೇ ರುಚಿ ಅಂತ ಹೇಳಿ ಅನಿಸುವಂಥವ್ರು, ಆ ರುಚಿಗೆ ಕಟ್ಟು ಬಿದ್ದಿರತಕ್ಕಂಥವ್ರು ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಅದನ್ನು ಕೂಡ ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕಾಗುತ್ತೆ. ಬೇರೆಯವರ ಜೊತೆಯಲ್ಲಿ ವ್ಯವಹರಿಸುವಾಗ ಗಮನ ಇರಬೇಕು. ಮೋಸ ಆಗಬಹುದು, ಅಥವಾ ಮಾತುಗಳು ಬೇರೆ ರೀತಿಯಲ್ಲಿರಬಹುದು, ಅಥವಾ ನಂಬಿಸಿ ವಂಚನೆಯನ್ನು ಮಾಡ್ತಕ್ಕಂಥದ್ದಾಗಬಹುದು, ಅಥವಾ ನೀವು ಯಾವುದೋ ಒಂದು ದೃಢವಾದಂತಹ ನಂಬಿಕೆಯ ಮೇಲೆ ವ್ಯವಹಾರವನ್ನು ಮಾಡಿ ಆ ನಂಬಿಕೆಯೇ ನಿಮಗೆ ಮಾರಕವಾಗಬಹುದು. ಹೀಗೆಲ್ಲ ಬೇರೆ ಬೇರೆ ರೂಪಗಳಿರುತ್ತೆ. ಅದನ್ನು ಗಮನಿಸಿಕೊಂಡು ನೀವು ಸರಿಯಾದಂತಹ ರೀತಿಯಲ್ಲಿ ವ್ಯವಹರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚು ಗಮನ ಇಲ್ಲದಲೇ ಲೋಪವನ್ನು ಮಾಡಿಕೊಳ್ತೀರಿ. ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ಗಮನಕ್ಕೆ ಬರೋದೇ ಇಲ್ಲ. ಅದರಿಂದ ತಪ್ಪುಗಳು ಆಗ್ತಕ್ಕಂಥದ್ದು ಸಹಜ. ಇದು ಸರ್ವೇ ಸಾಮಾನ್ಯವಾದರೂ ಕೂಡ ನಾವು ಮಾಡುವಂತಹ ಕೆಲಸದ ಬಗ್ಗೆ ಹೆಚ್ಚು ಗಮನ ಇರಬೇಕು ಅನ್ನುವಂಥದ್ದು. ಕಾಲಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಯಾಗುವ ಸೂಚನೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತಾತ್ಸಾರ ಅಥವಾ ಬೇಜವಾಬ್ದಾರಿ ಅಂತಕ್ಕಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ ಅನ್ನುವಂಥದ್ದು. ಮೇಲಧಿಕಾರಿಗಳ ಹಿರಿಯರ ಕೋಪಕ್ಕೆ ಒಳಗಾಗ್ತೀರಿ. ದೊಡ್ಡವರು ಹೇಳಿದಂತಹ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ನಿಮ್ಮದೇ ಆದಂತಹ ಒಂದು ಪ್ರತಿಷ್ಠೆ, ನಿಮ್ಮದೇ ಆದಂತಹ ಒಂದು ರೀತಿ, ಯಾರ ಮಾತಿಗೂ ಕೂಡ ಬೆಲೆ ಇಲ್ಲದೆ ಇರತಕ್ಕಂಥದ್ದು, ಬೇರೆಯವರು ಹೇಳಿದಾಗ ಅದನ್ನು ಮೂದಲಿಸ್ತಕ್ಕಂಥದ್ದು, ಇದರಿಂದ ನಿಮಗೆ ತೊಂದರೆ ಆಗುವಂಥದ್ದಾಗತ್ತೆ. ನಿಮ್ಮ ಅನುಭವ ನಿಮ್ಮನ್ನು ಕಾಪಾಡುತ್ತೆ. ಆದರೂ ಕೂಡ ಒಳ್ಳೆಯ ಅನುಭವ ಇರಬೇಕಲ್ಲ, ಅದು ಕೂಡ ಪ್ರಶ್ನೆಯಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕ ಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ 21 ಬಾರಿ ಹೇಳ್ಕೊಳ್ಳಿ. ಆ ಗಣಪತಿಯ ಒಂದು ರಕ್ಷಾ ಕವಚ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಮಕರ ರಾಶಿ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವಂಥದ್ದಾಗುತ್ತೆ. ಆ ರೀತಿಯ ಸಂದರ್ಭಗಳು ಬಂದಾಗ ವಿಷಯವನ್ನು ಸರಿಯಾಗಿ ಅರಿತುಕೊಂಡು ಆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಏನು ಅಂತ ಹೇಳಿ ತಿಳಿದು ಒಂದಷ್ಟು ಹೊಂದಾಣಿಕೆ, ಮತ್ತೊಂದು ಸಂದರ್ಭದಲ್ಲಿ ರಾಜಿ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಆಗುವಂತಹ ಕೆಲಸ ಒಂದಷ್ಟು ಸುಗಮವಾಗಿ ಆಗುತ್ತೆ. ಪೂರ್ಣ ನಷ್ಟವಾಗುವಂಥದ್ದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿರುತ್ತೆ. ದೈವಾನುಗ್ರಹವನ್ನು ಪಡೆಯೋದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಭಗವಂತನ ಅನುಗ್ರಹ ಬೇಕೇ ಬೇಕು ಜೀವನದಲ್ಲಿ ಅನ್ನುವಂಥದ್ದು ಸತ್ಯ. ಆ ರೀತಿಯ ವಿಷಯದಲ್ಲಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೋ ಕೆಲಸಗಳನ್ನು ಹಮ್ಮಿಕೊಂಡಿರ್ತೀರಿ, ಇನ್ಯಾವುದೋ ಸಂಕಲ್ಪಗಳನ್ನು ಮಾಡಿರ್ತೀರಿ, ಇನ್ನೆಲ್ಲಿಗೋ ಹೋಗಬೇಕಾಗಿರುತ್ತೆ. ತತ್ಕ್ಷಣದಲ್ಲಿ ಇವೆಲ್ಲವೂ ಕೂಡ ವೈರುಧ್ಯವಾಗಿ ನಿಮಗೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸರ್ಕಾರಿ ಕೆಲಸದ ವಿಚಾರದಲ್ಲಿ ಏನೋ ಸಮಸ್ಯೆಗಳು ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮತ್ತೆ ವಿಳಂಬವಾಗುತ್ತೇನೋ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಇದೆ. ನೀವು ಹಿಂದೆ ಬರೆದಂತಹ ಪರೀಕ್ಷೆಯಾಗಬಹುದು, ಅಥವಾ ಯಾವ ರೀತಿಯಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಒಂದಷ್ಟು ವಿಚಾರಗಳನ್ನು ನೀವು ಅಳವಡಿಸ್ಕೊಂಡಿರ್ತೀರೋ ಅಂತಹ ವಿಷಯಗಳಲ್ಲಿ ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಪತಿಪತ್ನಿಯರಲ್ಲಿ ಪರಸ್ಪರ ಕಾಳಜಿ ಹೆಚ್ಚಾಗ್ತಕ್ಕಂತಹದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು, ಏನೋ ತಪ್ಪುಗಳು ನಡೆದಿದ್ದರೆ, ತಪ್ಪು ಮಾತುಗಳು ಬಂದಿದ್ದರೆ ಅವೆಲ್ಲವನ್ನೂ ಕೂಡ ಪರಸ್ಪರವಾಗಿ ಮನಸ್ಸಿನಲ್ಲೇ ಕ್ಷಮಾ ಮಾಡ್ತಕ್ಕಂತಹ ಒಂದು ಮನಸ್ಥಿತಿಗೆ ನೀವು ಹೋಗ್ತೀರಿ. ಆಗ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ. ಸ್ವಯಂವರ ಪಾರ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆಯ ಅನುಗ್ರಹದಿಂದ ಸಾಂಸಾರಿಕವಾಗಿರತಕ್ಕಂತಹ ಬಿಕ್ಕಟ್ಟು ದೂರವಾಗಿ ಎಲ್ಲರೂ ಕೂಡ ಸಂತೋಷದಿಂದ ಇರುವಂತಾಗಲಿ. ಶುಭವಾಗಿ. ಕುಂಭರಾಶಿ, ಯಾರನ್ನು ನೋಡಿಯೂ ಕೂಡ ಅಸೂಯೆ ಪಡಬೇಡಿ, ದ್ವೇಷವನ್ನು ಸಾಧಿಸಬೇಡಿ. ಅಸೂಯೆ ಪಡೋದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಮನಸ್ಸಿಗೆ, ನಿಮ್ಮ ಶರೀರಕ್ಕೆ ಒಂದಷ್ಟು ಸಮಸ್ಯೆಗಳಾಗತ್ತೆ. ದ್ವೇಷವನ್ನು ಸಾಧಿಸಬೇಡಿ. ಯಾವುದೋ ಒಂದು ಕೆಟ್ಟ ಘಳಿಗೆ ಏನೋ ಮಾತು ಬರುತ್ತೆ, ಜಗಳ ಆಗುತ್ತೆ, ಅಥವಾ ಮಾತಿಗೆ ಮಾತು ಬೆಳೆಯುತ್ತೆ. ಅಂತಹ ಸಂದರ್ಭದಲ್ಲಿ ಸರಿಯಾದಂತಹ ವಿವೇಕ ಕೆಲಸವನ್ನು ಮಾಡಿ ಆ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕಷ್ಟೇ ಹೊರತು ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ನೆಮ್ಮದಿ ಹಾಳಾಗೋದಕ್ಕೆ ಅದು ಮುಖ್ಯವಾದಂತಹ ಕಾರಣ. ಹಾಗಾಗಿ ದ್ವೇಷವನ್ನು ದೂರ ಮಾಡಿ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು.
ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ನಿಮಗೆ ಸಿಕ್ಕಿಬಿಟ್ರೆ ಆ ಸಮಾಧಾನದಿಂದ ವಿವೇಕ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು, ಒಳಿತು ಕೆಡಕಗಳನ್ನು ಆಲೋಚನೆ ಮಾಡಿ ಅವುಗಳನ್ನು ಬೇರೆ ಬೇರೆ ಮಾಡಿ ಉತ್ತಮವಾದಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಕ್ಕುವಂಥದ್ದು, ಅದರಿಂದ ನಿಮ್ಮ ಜೀವನ ಹಸನ ಆಗ್ತಕ್ಕಂಥದ್ದು ಆಗುತ್ತೆ. ಉತ್ತಮವಾದಂತಹ ದಿವಸ, ಸಮಾಧಾನವಾಗಿ ನೀವು ಅದನ್ನು ಕಳೀಬೇಕು, ಸ್ವೀಕರಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿರೋಧಿಗಳನ್ನು ಒಳ್ಳೆಯ ಮಾತಿನಿಂದ ಸೋಲಿಸಿ, ಜಗಳ ಆಡಬೇಕು ಅಂತ ಹೇಳಿ ಏನಿಲ್ಲ. ಒಂದು ವೇಳೆ ಅವರೇ ಜಗಳಕ್ಕೆ ಬಂದರೂ ಕೂಡ ನೀವು ಸಮಾಧಾನವಾಗಿದ್ದರೆ ಹಾಗೆ ಹೊರಟೋಗ್ತಕ್ಕಂತಹ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದೆಲ್ಲ ಇತ್ಯರ್ಥವಾಗ್ತಕ್ಕಂತಹ ಒಂದು ಯೋಗ, ಆ ಒಂದು ಸುಸಮಯ ನಿಮಗೆ ಇವತ್ತು ಕೂಡಿ ಬರ್ತಾ ಇದೆ ಅಂತ ಅರ್ಥ. ಕೆಲಸ ಪೂರ್ಣವಾಗೋದ್ರಿಂದ ಸಂತೋಷ ಪಡ್ತೀರಿ, ನೀವು ಅಂದುಕೊಂಡಂತಹ ಕೆಲಸಗಳು ಬಗೆಹರಿಯುತ್ತೆ, ಆ ಕೆಲಸಗಳಲ್ಲಿದ್ದಂತಹ ಕೆಲವು ಸಮಸ್ಯೆಗಳಿಂದ ನೀವು ಹೊರಬರ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲವನ್ನು, ಸಹಾಯವನ್ನು, ಉತ್ತಮವಾದಂತಹ ಸಮಯದ ಸೂಚನೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಆ ದತ್ತಾತ್ರೇಯ ಸ್ವಾಮಿಗಳ ಅನುಗ್ರಹ ನಿಮಗೆ ಯಾವಾಗಲೂ ಕೂಡ ರಕ್ಷಿಸಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಕ್ಕಪಕ್ಕದವರ ಒಂದು ಸಹಾಯ, ಸಹಕಾರ, ವಿಶ್ವಾಸ ಇವೆಲ್ಲವೂ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಒಂದಷ್ಟು ಕೆಲಸಗಳಿಗೆ ಅವರ ಬೆಂಬಲ ಬಹಳ ಮುಖ್ಯವಾಗಿ ನಿಮಗೆ ಬೆನ್ನೆಲುಬಾಗಿ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ಭವಿಷ್ಯದ ಕೆಲವು ವಿಚಾರಗಳಲ್ಲಿ ನಿರ್ಧಾರ ಮಾಡಬೇಕಾದಂತಹ ದಿವಸ, ನಿರ್ಣಾಯಕ ದಿವಸ ಅಂತ ಹೇಳಬೇಕು. ಇವತ್ತು ಏನು ತೀರ್ಮಾನವನ್ನು ಮಾಡ್ತೀರೋ ಆ ನಿರ್ಧಾರ ನಿಮಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ, ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿ ಇರತಕ್ಕಂಥದ್ದಾಗತ್ತೆ. ಸಮಾಜ ಸೇವೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತೀರಿ. ಸಮಾಜಮುಖಿಯಾಗಿ ಏನಾದರೂ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಕುಟುಂಬದಲ್ಲಿ ಏನೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗಬಹುದು. ಅದು ಯಾವುದನ್ನೂ ಕೂಡ ಗಮನಿಸ್ದಲೇ ನನ್ನದೇ ತಪ್ಪು ಅನ್ನುವಂತಹ ಭಾವನೆಯಿಂದ ಹೊಂದಿಕೊಂಡು ಹೋದರೆ ಬಹಳ ಸುಖಿಯಾದಂತಹ ಕುಟುಂಬವಾಗುತ್ತೆ. ಮಕ್ಕಳಿಗೋಸ್ಕರವಾಗಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು, ಆದರೆ ಮನಸ್ಸಿರುವುದಿಲ್ಲ, ಅನಿವಾರ್ಯವಾಗಿ ಹಣವನ್ನು ಖರ್ಚು ಮಾಡಲೇಬೇಕಾದಂಥದ್ದಾಗತ್ತೆ. ಷೇರು ಮಾರುಕಟ್ಟೆಯಿಂದ ಹಣ ಹೂಡಿಕೆಯನ್ನು ಮಾಡುವಂತಹ ಕೆಲವು ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ನಾನು ಕೂಡ ಹಣವನ್ನು ಹೂಡಿಕೆ ಮಾಡಬೇಕು, ಲಾಭವನ್ನು ಪಡಿಬೇಕು, ಇವೆಲ್ಲ ಆಲೋಚನೆಗಳು ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡಿ, ಉಮಾಮಹೇಶ್ವರರು ಅಂತ ಅರ್ಥ ಮಾಡ್ಕೊಳ್ಳಿ. ಶುಭವಾಗಿ.